ವೀಕ್ಷಕರೇ, ಬಾನು ಆಯ್ಕೆಯ ವಿಚಾರವಾಗಿ ಅಥವಾ ಆ ವಿವಾದದ ವಿಚಾರವಾಗಿ ಪ್ರತಾಪ್ ಸಿಂಹಗೆ ಗುಮ್ಮಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಾನು ಆಯ್ಕೆಯ ವಿಚಾರವಾಗಿ ಪ್ರಶ್ನಿಸಿದ ಅವರೇನು ಹೈಕೋರ್ಟ್ಗೆ ಹೋಗಿದ್ರು, ಪ್ರಶ್ನೆಯನ್ನು ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ರು ಪ್ರತಾಪ್ ಸಿಂಹ. ಆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂಥದ್ದು. ಬಾನು ಆಯ್ಕೆಯನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಪ್ರತಾಪ್ ಸಿಂಹ ಅವರು. ಈ ವಿಚಾರವಾಗಿ ಮತ್ತೊಮ್ಮೆ ತಮ್ಮ ಆಯ್ಕೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ, ಸರಿ ಇದೆ ಅಂತ. ಈ ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದಾಗ ಯಾಕೆ ನೀವು ಮಾತಾಡಲಿಲ್ಲ, ಯಾಕೆ ಕೋರ್ಟ್ಗೆ ಹೋಗಲಿಲ್ಲ? ಹೈದರಾಲಿ ಟಿಪ್ಪು ದಸರಾ ಮಾಡಿದಾಗ ಯಾಕೆ ನೀವು ಪ್ರಶ್ನೆಯನ್ನ ಮಾಡಲಿಲ್ಲ? ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಹೋದಾಗ ನೀವು ಯಾಕೆ ಏನೂ ಕೂಡ ಕೇಳಲಿಲ್ಲ? ಇವರೆಲ್ಲ ರಾಜಕೀಯವಾಗಿ ಹೀಗೆ ಮಾಡ್ತಾ ಇದ್ದಾರೆ. ಅವರೆಲ್ಲ ನಾವು ಕೂಡ ಈಗ ರಾಜಕೀಯವಾಗಿ ಫೈಟ್ ಮಾಡ್ತಾ ಇದ್ದೇವೆ. ಪ್ರತಾಪ್ ಸಿಂಹ ನಡೆಗೆ ಸಿಎಂ ಸಿದ್ದರಾಮಯ್ಯ ಈಗಂತ ಕೌಂಟರ್ ಕೊಟ್ಟಿರುವಂಥದ್ದು. ಸಿಂಹನ ನಡೆಗೆ ಬಹಳ ಸಂತೋಷ ಅಂತ DCM ಕೂಡ ವ್ಯಂಗ್ಯ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರ ಒಂದು ಆಯ್ಕೆ ವಿಚಾರವಾಗಿ ದಸರಾವನ್ನು ಉದ್ಘಾಟನೆ ಬಾನು ಮುಷ್ತಾಕ್ ಅವರು ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ. ಈ ವಿಚಾರವಾಗಿ ಬಿಜೆಪಿಯವರು ಸಿದ್ದರಾಮಯ್ಯ ಅವರು ಏನು ಆಯ್ಕೆ ಮಾಡಿದ್ರಲ್ಲ ಆ ಒಂದು ವಿಚಾರವನ್ನು ಬಿಜೆಪಿಯವರು ಅಲ್ಲಗಳೆದಿದ್ರು, ವಿರೋಧಿಸಿದ್ರು, ಬೇಡ ಇವರು ಅಂತ. ಬಾನು ಮುಷ್ತಾಕ್ ಅವರು ಕನ್ನಡದ ವಿರೋಧಿ, ಹಿಂದೂ ವಿರೋಧಿ ಅಂತವ್ರನ್ನ ಆಯ್ಕೆ ಮಾಡಿದ್ದೀರಾ? ಕಾಂಗ್ರೆಸ್ ಸರ್ಕಾರದ ಒಂದು ನಡೆ ಸರಿಯಿಲ್ಲ, ಆಯ್ಕೆ ಸರಿಯಿಲ್ಲ, ಬೇರೆ ಯಾರನ್ನಾದ್ರೂ ಮಾಡಿ, ಇವರು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು. ಆ ವಿವಾದದ ವಿಚಾರವಾಗಿ ಪ್ರತಾಪ್ ಸಿಂಹ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಆದರೆ ಇದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹಗೆ ಮಾತಿನಲ್ಲೇ ಗುಮ್ಮಿದ್ದಾರೆ ಸಿಎಂ. ಯಾಕಂದರೆ ಈ ವಿಚಾರ ಏನಿದೆ, ಇನ್ನೇನು ದಸರಾ ಹಬ್ಬ ಬರುತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ರು. ಆದರೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆಯ ವಿಚಾರವಾಗಿ. ನೋಡೋಣ ಏನು ಹೇಳಿದ್ದಾರೆ ಅಂತ. ಬಹಳ ಸಂತೋಷ, ಹೋಗ್ಲಿ, ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ. ಹಿಂದೆ ನಿಸಾರ್ ಅಹಮದ್ ಮಾಡಿದಾಗ ಯಾಕೆ ಹೋಗ್ಲಿಲ್ಲ? ಇವ್ರು ಇದ್ರಲ್ಲ, MP ಆಗಿದ್ರಲ್ಲ, ನಿಸಾರ್ ಅಹಮದ್ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ, ಯಾಕೆ ಹೋಗ್ಲಿಲ್ಲ? ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದ್ರಲ್ಲ, ದಸರಾ ಮಾಡಿದ್ರಲ್ಲ, ಯಾಕೆ ಪ್ರಶ್ನೆ ಮಾಡಲಿಲ್ಲ? ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ, ಯಾಕೆ ಮಾಡಲಿಲ್ಲ? ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್. ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ. ಕನ್ನಡ ಧ್ವಜದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು? ಎಲ್ಲಿ? ನಿಮ್ಮ ಹತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ? ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ? ನೋಡ್ರಿ, ಅವರು ಕನ್ನಡ ರೈಟರು, ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು, ಗೊತ್ತಾಯ್ತಾ? ಅವ್ರ ಪುಸ್ತಕಕ್ಕೆ ಬೂಕರ್ ಅವಾರ್ಡ್ ಬಂದಿರೋದು ಯಾರಿಗೆ? ಅನುವಾದಕ್ಕಲ್ರಿ, ಅವ್ರು ಅನುವಾದ ಮಾಡಿದ್ದಾರೆ. ಕೇಳಪ್ಪ, ಇಲ್ಲಿ ಅನುವಾದ ಮಾಡಿದ್ದಾರೆ. ಯಾವ ಪುಸ್ತಕಕ್ಕೆ ಬಂದಿರೋದು? ಯಾರ ಪುಸ್ತಕಕ್ಕೆ ಬಂದಿರೋದ್ರೆ ಬಾನು ಮುಷ್ತಾಕ್ ಅವರು ಬರೆದಿರ್ತಕ್ಕಂಥ ಎದೆ ಹಣತೆ, ಆ ಪುಸ್ತಕ ಬಂದಿರೋದು. ಹೃದಯ ಹಣತೆ, ಎರಡು ಒಂದೇ, ಎದೆ ಅಂದ್ರೆ ಒಂದೇ, ಹೃದಯ ಅಂದ್ರೆ ಒಂದೇ. ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು. ಯಾರು ಬರೆದಿರೋದು ಆ ಪುಸ್ತಕನ? ಬಾನು ಮುಷ್ತಾಕ್ ಅಲ್ಲ, ಇಂಗ್ಲಿಷ್ಗೆ ಅನುವಾದ ಮಾಡಿರೋದು ಬೇರೆ. ಬಾನು ಮುಷ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರನ್ನೂ ಕರೆದು ಇಂಗ್ಲಿಷ್, ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿರೋರಿಗೆ ಮತ್ತೆ ಬಾನು ಮುಷ್ತಾಕಿಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಬಾನು ಮುಷ್ತಾಕ್ ಅವರು ಒಬ್ರು ಸಾಹಿತಿ, ಕನ್ನಡ ಸಾಹಿತಿ. ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಬಹಳ ಸಂತೋಷ, ಹೋಗ್ಲಿ, ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ. ಹಿಂದೆ ನಿಸಾರ್ ಅಹಮದ್ ಮಾಡಿದಾಗ ಯಾಕೆ ಹೋಗ್ಲಿಲ್ಲ?
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.